ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನಮ್ಮ ಮನೇಲಿ ಹೇಗೆ ಉಪ್ಪು ಸಾಂಬಾರು ಮಾಡ್ಕೋತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರಿಗೆ ಏನು ಹಸಿಕಾಳಿದೆ, ನಾವು ಇದರಲ್ಲಿ ಅವರೆಕಾಳು ಮತ್ತು ಅಲಸಂದೆ ಕಾಳನ್ನ ಬಳಸ್ಕೊತಿದ್ದೀವಿ. ಅದು ಮೆಣಸಿನ್ಕಾಯಿ, ಒಂದು ಟೊಮೆಟೊ, ಉಪ್ಪು ಸೇರಿಸಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ನಂತರ ಇದಕ್ಕೆ ನಾವು ಖಾರ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, ಸ್ವಲ್ಪ ಹುಣಸೆಹಣ್ಣು ಮತ್ತು ಮೆಣಸಿಕಾಯಿನ ಬೇಯಿಸೋಕ್ಕೆ ಹಾಕಿರ್ತೀವಲ್ಲ ಅದೇ ಮೆಣಸಿಕಾಯಿ ಮತ್ತು ಒಂದು ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನಿಮಗೆ ಖಾರ ರೆಡಿ ಆಗುತ್ತೆ. ಒಂದು ವಿಷಲ್ ಆದಮೇಲೆ ಬೇಯಿಸಿಟ್ಕೊಂಡಿರೋ ಕಾಳಿಗೆ ನೀವು ಯಾವ ಸೊಪ್ಪನ್ನು ಬೇಕಾದರೂ ಹಾಕೋಬೋದು. ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೀವಿ. ಅದು ನಮ್ಮ ಮನೆಯಲ್ಲೇ ಬೆಳೆದಿರೋದ್ರಿಂದ ನಾವು ಅದನ್ನೇ ಸೇರಿಸ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಬೇಯಬೇಕು. ಅದು ಬೆಂದಾದಮೇಲೆ ನೀವು ಇದಕ್ಕೆ ಒಂದು ಖಾರನ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ. ಆ ಮಿಕ್ಕಿರೋದ ನೀರನ್ನು ಈ ಸಾಂಬಾರು ಒಳಗಡೆ ಹಾಕಿ, ಆವಾಗ ಟೇಸ್ಟ್ ಸಿಗುತ್ತೆ. ಮತ್ತು ನೀವು ಬೇಯಿಸಿಟ್ಕೊಂಡಿರೋ ಟೊಮೆಟೊನೂ ಕೂಡ ಒಂದು ರೌಂಡ್ ಮಿಕ್ಸಿಲಿ ರುಬ್ಬಿ ಅದನ್ನು ಕೂಡ ಸಾಂಬಾರು ಒಳಗಡೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಅದು ಕುದ್ದಾದ ನಿಮಗೆ ಮತ್ತೆ ಏನಾದರೂ ಉಪ್ಪು ಸೇರಿಸ್ಬೇಕು ಅಂದರೆ ಸೇರಿಸ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀವಿ, ಯಾಕಂದರೆ ನಿಮಗೆ ತೆಳು ಅನ್ನಿಸ್ಬೋದು, ಸಾಂಬಾರು ಕಣ್ಣೀರು ಥರ ಆಗಿದೆ ಅಂತ ಅನಿಸುತ್ತೆ. ಸೊ ಆ ಥರ ಇದು ಚೆನ್ನಾಗಿ ನಿಮಗೆ ಲುಕ್ ಕೊಡುತ್ತೆ ಸಾಂಬಾರು, ಅದಕ್ಕೋಸ್ಕರ ಹಾಲನ್ನು ಸೇರಿಸ್ಕೊತಾ ಇದ್ದೀವಿ. ಇದನ್ನು ಸಾಂಬಾರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಮಾಡ್ಕೊಂಡಾದ್ಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಸಾಂಬಾರಿಗೆ ಸಪ್ರೇಟ್ ಒಗ್ಗರಣೆ ಏನು ಹಾಕಲ್ಲ, ಇಲ್ಲೇ ಹಾಕಿರೋ ಒಗ್ಗರಣೆಯಲ್ಲಿ ಸ್ವಲ್ಪ ತೆಗೆದು ಅದನ್ನು ಸಾಂಬಾರಿಗೆ ಹಾಕ್ತೀವಿ. ಮತ್ತು ಆ ಸಾಂಬಾರನ್ನ ಒಂದು ಮಳ್ಳು ಬರೋ ತನಕ ಅದನ್ನು ಕುದಿಸ್ತೀವಿ. ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿ ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಬಸ್ತಿಟ್ಕೊಂಡಿರೋಂತಹ ಕಾಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿದ್ದೀವಿ. ನಿಮಗೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಾಯಿನ ಲಾಸ್ಟಲ್ಲಿ ಹಾಕಿಲ್ಲ, ಇಲ್ಲೇ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀವಿ. ಫ್ರೈ ಆದಮೇಲೆ ನಾವು ಬಸ್ತಿಟ್ಕೊಂಡಿರೋ ಕಾಳನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ 1-2 ಮಿನಿಟ್ಸ್ ಅಷ್ಟು ಬಿಟ್ಟು ನಂತರ ನೀವು ಗ್ಯಾಸ್ನ ಆಫ್ ಮಾಡಿ. ಇದರಿಂದ ನಿಮಗೆ ತೆಂಗಿನಕಾಯಿ ತುರಿ ಫ್ಲೇವರು ಹಂಗೆ ಸಿಗುತ್ತೆ ಮತ್ತು ಈರುಳ್ಳಿನೂ ಸ್ವಲ್ಪ ಕ್ರಿಸ್ಪಾಗಿ ಚೆನ್ನಾಗಿ ಸಿಗುತ್ತೆ. ಮತ್ತು ಸಾಂಬಾರು ಕೂಡ ಅಷ್ಟೇ, ಒಂದು ಮರಳು ಬಂದಾದಮೇಲೆ ಅದು ನಿಮಗೆ ಒಗ್ಗರಣೆ ಜೊತೆ ಬ್ಲೆಂಡಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಾವಿಲ್ಲಿ ಮುದ್ದೆ ಮಾಡ್ಕೋತಾ ಇದ್ದೀವಿ, 2 ಮುದ್ದೆ ನನಗೆ ಮತ್ತು ನಮ್ಮ ಅಮ್ಮಂಗೆ. ಸೊ ನಿಮಗೆ ಫೈನಲ್ ಆಗಿ ಈ ರೀತಿ ರೆಡಿ ಆಗುತ್ತೆ.